ಸ್ಕ್ರಾಲ್ ಮಾಡಬೇಡಿ. ಒಳ್ಳೆ ಈ ಕಾತ ಸೈಟ್ ಬೇಕು, ಅದು ಕೂಡ ಅಪ್ರೋಡ್ ಆಗಿರಬೇಕು, ಒಳ್ಳೆ ಬೆಲೆಯಲ್ಲಿ ಬೇಕಾ? ಸ್ಕ್ರಾಲ್ ಮಾಡದೆ ಬನ್ನಿ ನನ್ನ ಜೊತೆ. ಟೆರಾ ಸ್ಪೆಕ್ಟ್ರಾ ಸ್ಪೇಸಸ್ ಪ್ರೆಸೆಂಟ್ಸ್ ಪಿರಾಮಿಡ್ ಪ್ರೈಡ್ನೆಸ್. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಲೇಔಟು. ರೈಟ್ ಸೈಡಲ್ಲೂ ಲೇಔಟ್ ಇದೆ, ಲೆಫ್ಟ್ ಸೈಡಲ್ಲೂ ಲೇಔಟ್ ಇದೆ. 3 ಎಕರೆಯಲ್ಲಿ ಮಾಡಿರುವಂಥ ಲೇಔಟ್. ಟೋಟಲ್ 43 ಸೈಟ್ಗಳು ಅವೈಲೇಬಲ್ ಇದೆ. NH7 ಇಂದ ಕೇವಲ 1.5 ಕಿಲೋಮೀಟರ್, ಇನ್ನು ಕೇವಲ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅನೇಕ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಇದೆ. BGS ಸ್ಕೂಲು, HGC ಇಂಜಿನಿಯರಿಂಗ್ ಕಾಲೇಜು, ಕೆಂಪೇಗೌಡ ಲಾ ಕಾಲೇಜು ಅಷ್ಟೇ ಅಲ್ಲ, ಹಾಸ್ಪಿಟಲ್ಸ್ ಕೂಡ ಇದೆ. ಜೈನ್ ಮಿಷನ್ ಹಾಸ್ಪಿಟಲ್ ಅಷ್ಟೇ ಅಲ್ಲ, ಏಮ್ಸ್ ಇನ್ಸ್ಟಿಟ್ಯೂಟ್ ಕೂಡ ಬರ್ತಾ ಇದೆ. ಇನ್ನ ಅಮ್ಯುನಿಟೀಸ್ ಬಂದು 25 ಫೀಟ್ ಅಗಲ ಆಗಿರುವಂತಹ CC ರೋಡ್, ಪ್ರತಿಯೊಂದು ಸೈಟ್ಗೂ ಕೂಡ ಪ್ರಾಪರ್ ಪ್ಲಾಂಟಿಂಗ್, ಪ್ರಾಪರ್ UGD ಅಷ್ಟೇ ಅಲ್ಲ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಪ್ರಾಪರ್ ಸಿವೇಜು, ಪ್ರಾಪರ್ ಡ್ರೈನೇಜ್, ಈ ಸೈಟ್ಗೂ ಕೂಡ ಪ್ರಾಪರ್ ಆಗಿರೋ ನಂಬರಿಂಗ್. ಇಡೀ ಲೇಔಟ್ ಕಂಪ್ಲೀಟ್ ಆಗಿ ಯೂನಿಕ್ ಆಗಿರುವಂತ ಸ್ಟ್ರೀಟ್ ಲೈಟ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲ ಫೇಸಿಂಗು, ಎಲ್ಲ ಸೈಜಸ್ ಅವೈಲೇಬಲ್ ಇದೆ. CA ಏರಿಯಾ, ಸರಿಯಾದ ನೀರಿನ ವ್ಯವಸ್ಥೆ ಕೂಡ ಇದೆ. ಒಳ್ಳೆ ಬೋರ್ವೆಲ್ ಜೊತೆಯಲ್ಲಿ ದೊಡ್ಡದಾದ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. CA ಏರಿಯಾ ಅಷ್ಟೇ ಅಲ್ಲ, ಪ್ರಾಪರ್ ಆದಂತಹ ಪಾರ್ಕ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, 70 to 75% ಲೋನ್ ಆಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಚಾನಲಲ್ಲಿ ಒಂದು ಒಳ್ಳೆ ಲೇಔಟ್, ಒಂದು ಒಳ್ಳೆ ಸೈಟ್ ತಂದೆ ತುಂಬ ದಿನ ಆಗಿಬಿಟ್ಟಿತ್ತು. ಸೊ ಬೆಸ್ಟ್ ಒಂದು ಲೇಔಟನ್ನು, ಒಂದು ಒಳ್ಳೆ ಸೈಟನ್ನು ನಿಮಗೋಸ್ಕರ ಇವತ್ತು ತೊಗೊಂಬಂದಿದ್ದೀನಿ. ಈ ಲೇಔಟನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಟೆರಾ ಸ್ಪೆಕ್ಟ್ರಾ ಸ್ಪೇಸಸ್ ಪ್ರೈವೇಟ್ ಲಿಮಿಟೆಡ್. ಹೌದು ವೀಕ್ಷಕರೇ, ಆ್ಯಂಡ್ ಇವರ ಕಡೆಯಿಂದ ನಮ್ಮ ಜೊತೆ ಮೋಹನ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಒಂದು ಒಳ್ಳೆ ಲೇಔಟ್, ಒಂದು ಒಳ್ಳೆ ಬೆಲೆಯಲ್ಲಿ ತಗೊಂಡ್ಬಂದಿದ್ದೀರಾ. ಬೆಲೆ ಎಲ್ಲ ಆಮೇಲೆ ಹೇಳೋಣ, ಬನ್ನಿ ವಾಕ್ ಮಾಡೋಣ. ಸರ್ ಮೊದಲೇದಾಗಿ ಟೆರಾ ಸ್ಪೆಕ್ಟ್ರಾ ಸ್ಪೇಸಸ್ ಪ್ರೈವೇಟ್ ಲಿಮಿಟೆಡ್ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಸರ್ ಮಲ್ಲೇಶ್ವರಂ 18 ಕ್ರಾಸ್ ಬಸ್ ಸ್ಟಾಪ್ ಅಲ್ಲೇ ಬರುತ್ತೆ. ಅಲ್ಲೇನಾ? ಬಸ್ ಸ್ಟಾಂಡ್ ಅಲ್ಲೇ, ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟಾಂಡ್ ಅಲ್ಲೇ ಆಫೀಸ್ ನಿಮಗೆ. ಓಕೆ, ಅಲ್ಲಿ ಬಂದು ನೀವು ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಫೀಸ್ ಬೋರ್ಡ್ ಕಾಣಿಸುತ್ತೆ ಅಂತ ಹೇಳ್ತಿದ್ದೀರಾ? ಸರ್ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ? ಸರ್ ಚಿಕ್ಕ ಕಡಿಗನಹಳ್ಳಿ ಹತ್ರ ಬರುತ್ತೆ. ಚಿಕ್ಕ ಕಡಿಗನಹಳ್ಳಿ. ಓಕೆ, ಈಗ ಎಲ್ಲರಿಗೂ ಚಿಕ್ಕ ಕಡಿಗನಹಳ್ಳಿ ಅಂದ್ರೆ ಗೊತ್ತಾಗಲ್ದಿಲ್ಲ, ಯಾವ್ದೋ ಊರಂತ ಇರ್ಬೋದು. ಸುತ್ತಮುತ್ತಲು ಯಾವ ಊರುಗಳಿದೆ, ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ, ಇಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ಬೋದು, ಸ್ವಲ್ಪ ಕನೆಕ್ಟಿವಿಟಿ ಬಗ್ಗೆ ತಿಳಿಸ್ಕೊಡಿ ಸರ್ ನಮಗೆ. ಸರ್ ನೀವು ಇಲ್ಲಿಂದ ನೀವು ರೈಟ್ ತಗೊಂಡ್ರೆ NH7 ಹೈದರಾಬಾದ್ ಹೈವೇ ಸಿಗುತ್ತೆ ನಿಮ್ಗೆ. ಹೌದು, ಆ ಕಡೆಯಿಂದ ನೀವು ರೈಟ್ ತಗೊಂಡ್ರೆ ಚಿಕ್ಕ ಕಡಿಗನಹಳ್ಳಿ ಅಂತ ಬರುತ್ತೆ. ಅದೇ ವಿಲೇಜ್ ಅಲ್ಲೇ ನಿಮ್ಗೆ ಇಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಇದಿರುವಂತದ್ದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಎಕ್ಸಾಕ್ಟ್ ಇಲ್ಲಿಂದ ಚಿಕ್ಕಬಳ್ಳಾಪುರ ಟೌನ್ಗೆ ಅರೌಂಡ್ 5 ಕಿಲೋಮೀಟರ್ಸ್. 5 ಕಿಲೋಮೀಟರ್. 5 ಕಿಲೋಮೀಟರ್ ನಿಮ್ಗೆ. ಸೊ ಹೈವೇಗೆ ಕನೆಕ್ಟಿವಿಟಿ ಇರುವಂತಹ ರೋಡ್ ಅಲ್ವಾ? ಸೊ ಹೈದರಾಬಾದ್ಗೆ ಹೋಗುತ್ತೆ. ಇಲ್ಲಿ ಆಕ್ಚುಲಿ ನಿಮ್ ಲೇಔಟ್ ಎದುರುಗಡೆ ಒಂದು ರೋಡ್ ಆಗಿದೆ ಅಲ್ಲ ಸರ್? ಈ ರೋಡ್ ಅಲ್ಲಿ ಹೋದ್ರೆ ಇವೆಲ್ಲ ಎಲ್ಲೆಲ್ಲಿ ಹೋಗುತ್ತೆ ಸರ್? ಇದು ತೌಡ್ನಹಳ್ಳಿ ಅಂತ ಬರುತ್ತೆ ಪಕ್ಕದಲ್ಲಿ ವಿಲೇಜ್. ಈ ವಿಲೇಜ್ ಇಂದ ನೆಕ್ಸ್ಟ್ ನಿಮ್ಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟ್
NH7 ಗೆ ಕನೆಕ್ಟ್ ಆಗುತ್ತೆ. ಮತ್ತೆ NH7 ಗೆ ಕನೆಕ್ಟ್ ಕನೆಕ್ಟ್ ಆಗ್ಬಿಡುತ್ತೆ. ಆಗುತ್ತೆ. ಸರ್ ಇನ್ನು ಸುತ್ತಮುತ್ತಲು ಸ್ಕೂಲು ಕಾಲೇಜ್ ಹಾಸ್ಪಿಟಲ್ ಅಂದ್ರೆ ಯಾವ್ದಾದ್ರು ಬರುತ್ತೆ ಸರ್ ಸರ್? ಅರೌಂಡ್ 5 ಕಿಲೋಮೀಟರ್ ಅಲ್ಲಿ ನಿಮ್ಗೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತೆ PU ಕಾಲೇಜ್ ಸಿಗುತ್ತೆ. ಮತ್ತೆ HJC ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅದು ಇದೆ ನಿಮ್ಗೆ. ಓಕೆ. ಕೆಂಪೇಗೌಡ ಲಾ ಕಾಲೇಜ್ ಸಿಗುತ್ತೆ ನಿಮ್ಗೆ. ಕೆಂಪೇಗೌಡ ಲಾ ಕಾಲೇಜ್. ಸರ್ ಇಲ್ಲಿ ಯಾವ ಹಾಸ್ಪಿಟಲ್ ಯಾವ್ದಿದೆ ಸರ್ ಇಲ್ಲಿ? ಸರ್ ಜೈನ್ ಮಿಷನ್ ಹಾಸ್ಪಿಟಲ್ ಅಂತ ನಿಮ್ಗೆ ಇದೇ ಸರೌಂಡಿಂಗ್ 5 ಕಿಲೋಮೀಟರ್ ಅಲ್ಲೇ ನಿಮ್ಗೆ ಹಾಸ್ಪಿಟಲ್ ಕೂಡ ಅವೈಲೇಬಲ್ ಇದೆ. ಓಕೆ. ಸೊ ಸ್ಕೂಲು ಕಾಲೇಜ್ ಹಾಸ್ಪಿಟಲ್ ಎಲ್ಲ ಪ್ಲೆಂಟಿ ಆಗಿದೆ ಹಾಗಾದ್ರೆ ಅಲ್ವಾ ಸರ್? ಇನ್ನ ದಿನ ಬೆಳಗ್ಗೆ ಎದ್ದಾಗ ನಮ್ಗೆ ಮಾರ್ಕೆಟ್ಗೆ ಹೋಗ್ಬೇಕು, ತರಕಾರಿ ತರಬೇಕು, ಹಣ್ಣು ತರಬೇಕು, ಗ್ರೋಸರೀಸ್ ತರಬೇಕು ಅಂದ್ರೆ ಅಂಗಡಿಗಳೆಲ್ಲ ಇದೆ ಸರ್ ಇಲ್ಲಿ? ಸರ್ ಸಿಗುತ್ತೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಈ ಊರಿಗೆ ಹೋದ್ರೆ ನಿಮ್ಗೆ ಹಣ್ಣು ತರಕಾರಿ ಎಲ್ಲ ಇಲ್ಲೇ ವಾಕೇಬಲ್ ಅಲ್ಲಿ ಇದೆಯಾ? ವಾಕೇಬಲ್. ಮತ್ತೆ ಪಕ್ಕದಲ್ಲಿ ತೋಟಗಳಿದಾವೆ ಇಲ್ಲ ತೋಟಗಳು ಸಿಗ್ಬೋದು. ಸುತ್ತಮುತ್ತ ತೋಟ, ದ್ರಾಕ್ಷಿ, ಹೂವು ಎಲ್ಲ ಇದ್ ಮಾಡ್ತಿದ್ದಾರೆ. ಫ್ರೆಶ್ ಆಗೆಲ್ಲ ಸಿಗುತ್ತೆ. ಡೈರೆಕ್ಟ್ ರೈತರಿಂದ ನೀವು ಖರೀದಿ ಮಾಡ್ಕೋಬಹುದು. ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಸರ್ ಇನ್ನ ಇಲ್ಲಿ ಸುತ್ತಮುತ್ತಲು ಲೈಕ್ ವಿಸಿಟಿಂಗ್ ಪ್ಲೇಸ್ ಗಳೆಲ್ಲ ಯಾವ್ದಿದೆ ಸರ್ ಇಲ್ಲಿ? ಸರ್ ಸರೌಂಡಿಂಗ್ ನಿಮ್ಗೆ 15 ಕಿಲೋಮೀಟರ್ ಒಳಗಡೆ ಈಶಾ ಫೌಂಡೇಶನ್ ಸಿಗುತ್ತೆ ನಿಮ್ಗೆ. ನಂದಿ ಹಿಲ್ಸ್ ಸರ್ ಇಲ್ಲಿಗೆ ಕಾಣಿಸ್ತಿದೆ. ಸುಮ್ಮ ಬಿಡ್ಲಾ? ಹೌದು, ತೋರ್ಸೇ ಬಿಡೋಣ. ನೋಡಿ ವೀಕ್ಷಕರೇ, ನಂದಿ ಹಿಲ್ಸ್ ವಿತಿನ್ 10 ಮಿನಿಟ್ಸ್ ಅಲ್ಲಿ ನೀವು ನಂದಿ ಹಿಲ್ಸ್ ರೀಚ್ ಆಗ್ಬೋದು ಇಲ್ಲಿಂದ. ಓಕೆ, ಜಸ್ಟ್ 10 ನಿಮಿಷದಲ್ಲ ಸರ್ ಇಲ್ಲಿ? ಹೌದು ಸರ್. ಸರ್ ಹಗಲ್ಗುರ್ಕಿ ತುಂಬಾ ಜನ ಅದು ಲೈಕ್ ಮಾಡ್ತಾರೆ. ಏನಂದ್ರೆ ಬೆಟ್ಟದ ಮೇಲೆ ಕೂತಿರೋ ತರ ಕೊನೆ ತುದಿಯಲ್ಲಿ ಕೂತಿರೋ ಫೋಟೋ ಎಲ್ಲ ನೋಡಿರ್ತಾರೆ ಚಿಕ್ಕಬಳ್ಳಾಪುರ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀವಲ್ಲ. ಹೌದು, ಹಗಲ್ಗುರ್ಕಿ ಸಿಗುತ್ತೆ ನಿಮ್ಗೆ. ಹಂಗೆ ಶ್ರೀನಿವಾಸ ಸಾಗರ ಇಲ್ಲಿ ನಿಮ್ಗೆ ಇದಾಗುತ್ತೆ. ಇವೆಲ್ಲ ಹತ್ರದಲ್ಲಿದೆ. ಹೌದು ಸರ್. ವೀಕೆಂಡ್ ಅಲ್ಲಿ ಅಂತ ಬಂದಾಗ ಆರಾಮಾಗಿ ಇಲ್ಲೇನೆ ಟೈಮ್ ಪಾಸ್ ಮಾಡಕ್. ಹೌದು ಸರ್. ತುಂಬಾ ಇವಾಗ ನೀವು ವೀಕೆಂಡ್ ಅಲ್ಲಿ ಇವಾಗ ಬೆಂಗಳೂರಲ್ಲಿ ಸಿಟಿ ಜೀವನ ಕಳೆದು ಬೋರ್ ಆಗ್ಬಿಟ್ಟಿರುತ್ತೆ. ವೀಕೆಂಡ್ ಅಲ್ಲಿ ಒಂದಿನ ಬಂದು ಸುತ್ತಾಡ್ಬೇಕು ಅಂದ್ರೆ ನಿಮ್ಗೆ ಅನುಕೂಲವಾದ ಪ್ಲೇಸ್ ಸರ್. ಪ್ಲೇಸ್ ಇಲ್ಲೊಂದ್ ಬೇಕಾದ್ರೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡ್ರು ಹೌದು ಅಲ್ವಾ, ಚೆನ್ನಾಗಿರುತ್ತೆ ಅಂತ ಹೇಳಿ. ಹೌದು ಸರ್. ಹೌದು ಸರ್. ಯಾರಾದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ನೋಡ್ತಾ ಇದ್ರೆ ಮಾಡ್ಬೋದಾ ಸರ್ ಇಲ್ಲಿ? ಹೌದು ಸರ್, ಖಂಡಿತವಾಗ್ಲೂ ಮಾಡ್ಬೋದು. 2 to 3 ಇಯರ್ಸ್ ಒಳಗಡೆ ಅಪ್ರಿಸಿಯೇಷನ್ ಸಿಗುತ್ತೆ ನಿಮ್ಗೆ. 1 to ಡಬಲ್ ಅಮೌಂಟ್ ಆಗುತ್ತೆ ಸರ್. ಆಗುತ್ತೆ ಅಂತ ಹೇಳಿ. ಆಗುತ್ತೆ ಸರ್, ಖಂಡಿತವಾಗ್ಲು. ಇವಾಗ ಫೈನಲ್ ಆಗಿ ಬರುವಂತದ್ದು ಲೇಔಟ್ ಒಳಗಡೆ ಬಂದ್ಬಿಡೋಣ. ಇವಾಗ ಲೇಔಟ್ ಬಗ್ಗೆ ಮಾತಾಡೋಣ. ಸೊ ಟೋಟಲಿ ಎಷ್ಟು ಏಕರ್ ಅಲ್ಲಿ ಮಾಡಿರುವಂತ? ಸರ್ ಟೋಟಲ್ ಅವರು 3 ಎಕರ್ ಇದೆ ನಿಮಗೆ. ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ? ಸರ್ 43 ಸೈಟ್ಸ್ ಅವೈಲೇಬಲ್ ಇದೆ. 43? ಹೌದು ಸರ್. 43 ಅವೈಲೇಬಲ್ ಇದೆ ಅಥವಾ ಸೇಲ್ ಆಗಿದೆ? 3 ಸೈಟ್ಸ್ ಸೇಲ್ ಆಗಿದೆ. 40 ಅವೈಲೇಬಲ್ ಇದೆ. ಸರ್ ಯಾವ ಫೇಸಿಂಗ್ ಸಿಗುತ್ತೆ, ಯಾವ ಸೈಜಸ್ ಸಿಗುತ್ತೆ? ಸರ್ ನಿಮ್ಗೆ ನಾರ್ತ್ ಸೌತ್ ಫೇಸ್ ಸಿಗುತ್ತೆ. ನಾರ್ತ್ ಮತ್ತೆ ವೆಸ್ಟ್ ಸೌತ್ ಫೇಸಿಂಗ್ ಸಿಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ಮತ್ತೆ ನಿಮ್ಗೆ ಇದು 30 ಮತ್ತೆ 50 ಸೈಟ್ಸ್ ಇದೆ. 30, 60 ಇದೆ. 30, 65 ವರ್ಗಿದೆ ಸರ್. ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇದೇ ಇಲ್ಲಿ ಮಾಡಿರುವಂತ ಲೇಔಟ್. ಬನ್ನಿ ಸರ್, ಒಳಗಡೆ ಬನ್ನಿ. ಏನಿದು ಕಲ್ಲೆಲ್ಲ ಕಟ್ಬಿಟ್ಟು ಒಳ್ಳೆ ಬೌಂಡ್ರಿ ಮಾಡ್ಬಿಟ್ಟಿದ್ದೀರಾ? ಆಕ್ಚುಲಿ ನೀವು ನೋಡಿ, ಅಲ್ಲೊಂದ್ ಕಲ್ಲು ಈ ಕಡೆ ಒಂದ್ ಕಲ್ಲು ನೋಡಿದ್ರೆ ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ. ತುಂಬಾ ಲೇಔಟ್ ಅಲ್ಲಿ ಹತ್ರ ಮಾಡಿರ್ತಾರೆ, ಈ ಕಲ್ಲ ಆ ಕಲ್ಲ ಅಂತ ಕೇಳ್ತಾರೆ. ನೀವು ಇಲ್ಲಿ ಕೇಳೋ ಹಾಗೆ ಇಲ್ಲ, ನೋಡ್ಬಿಡಿ ಬೌಂಡ್ರಿ ಸಿಗ್ಬಿಡುತ್ತೆ ನಿಮ್ಗೆ ಇಲ್ಲೇ. ಸೊ ನಾಳೆ ದಿನ ಟೆನ್ಷನ್ ಬೇಡ ನಿಮ್ಗೆ. ಕೇಪಿಡಿ ಮಾಡು ಏನು ಇಲ್ಲ, ಡೈರೆಕ್ಟ್ ಆಗಿ ಬೌಂಡ್ರೀಸ್ ಕೊಟ್ಬಿಟ್ಟಿದ್ದೀರಾ. ಸೊ ಒಳ್ಳೆ ಕೆಲಸ ವೀಕ್ಷಕರೇ. ಪ್ರತಿಯೊಂದು ಲೇಔಟ್ ಅವರು ಇದನ್ನ ನೋಡಿ ಕಲಿಬೇಕು. ನೀವು ಪ್ರತಿಯೊಬ್ರು ಕೂಡ ಈ ತರ ಬೌಂಡ್ರೀಸ್ ಮಾಡ್ಕೊಟ್ಬಿಟ್ರೆ ಟೆನ್ಷನ್ ಬರೋದಿಲ್ಲ ಸರ್. ಇಲ್ಲ ಸರ್, ಇಷ್ಟು ದೊಡ್ಡದೆಲ್ಲ ಸೆಟ್ ಮಾಡಿದಿರಲ್ಲ, ಏನ್ ಸರ್ ಕಾರಣ? ಏನ್ ಸರ್ ಇಲ್ಲಿ? ಸರ್ ಕಾರಣ ಏನಂದ್ರೆ ನಿಮ್ಗೆ ಇಲ್ಲಿಂದ 1 ಕಿಲೋಮೀಟರ್ ಅಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗ್ತಿದೆ, ಬರ್ತಾ ಇದೆ. ಓಕೆ. ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಗೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಸರ್. ಯಾಕಂದ್ರೆ ಪಿ ಜಿ ಮತ್ತೆ ಹೋಟೆಲ್ಗಳು ಕಟ್ಟಿದ್ರೆ, ಯಾಕಂದ್ರೆ ಸ್ಟೂಡೆಂಟ್ ತುಂಬಾ ಜನ ಔಟ್ಸೈಡ್ ಇಂದ ಬರ್ತಾರೆ. ಅದರಿಂದ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಫೀಸ್ಗಳು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಪಿಜಿಗಳು ನೋಡ್ತಾರೆ ಸ್ಟೂಡೆಂಟ್ಸ್. ಆದ್ರಿಂದ ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ಜಾಗ ಸರ್ ಇದು. ಅದಕ್ಕೋಸ್ಕರ ದೊಡ್ಡ ಸೈಟ್ಸ್ ಇದಾವೆ. ಇನ್ನು ಅಮ್ಯುನಿಟೀಸ್ ಅಂತ ಬಂದ್ರೆ ಹೇಗೋ ನೋಡಿ, ಆ ಕಡೆನೂ ಇದೆ, ಈ ಕಡೆನೂ ಇದೆ, ರೋಡಿನ ಆ ಕಡೆ ಈ ಕಡೆ ಏನೇನ್ ಅಮ್ಯುನಿಟೀಸ್ ಬರ್ತಾ ಇದೆ? ನೀವು ಆಕ್ಚುಲಿ ಇಲ್ಲಿ ನೋಡಬಹುದು, ಗ್ರ್ಯಾಂಡ್ ಎಂಟ್ರೆನ್ಸ್ ಇದೆ ನಿಮ್ಗೆ. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಿಗುತ್ತೆ ನಿಮ್ಗೆ. ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಗುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ವಾಟರ್ ಟ್ಯಾಂಕ್ ಸಿಗುತ್ತೆ ಸರ್. ನಿಮ್ಗೆ ದೊಡ್ಡದಾಗಿರೋ ವಾಟರ್ ಟ್ಯಾಂಕ್ ಸಿಗುತ್ತೆ. ಆಮೇಲೆ ಸರ್ ಮತ್ತೆ STP ಸರ್, STP ಸಿಗುತ್ತೆ. ಫುಟ್ಪಾತ್ ಏರಿಯಾ, ನಿಮ್ಗೆ ಫುಟ್ಪಾತ್ ಏರಿಯಾ ಕೂಡ ಸಿಗುತ್ತೆ ನಿಮ್ಗೆ. ಸರ್ ಇದು ಆಕ್ಚುಲಿ ನೀವು 2 ಪೋರ್ಷನ್ ಅಲ್ಲಿ ಮಾಡಿದಿರಲ್ಲ? ಆ ಕಡೆ 1 ಪೋರ್ಷನ್, ಈ ಕಡೆ 1 ಪೋರ್ಷನ್ಸ್. ಸೊ 2 ಪೋರ್ಷನ್ಸ್. ಆ ಕಡೆ ಎಷ್ಟು ಸೈಟ್ಸ್ ಗಳಿದೆ, ಈ ಕಡೆ ಎಷ್ಟು ಸೈಟ್ಸ್ ಗಳಿದೆ ಸರ್? ಸರ್ ಈ ಕಡೆ ಆಕ್ಚುಲಿ 10 ಸೈಟ್ ಸಿಗುತ್ತೆ ಸರ್ ನಿಮ್ಗೆ. ಈ ಕಡೆ 10 ಸೈಟ್ ಸಿಗುತ್ತೆ. ಅದರಲ್ಲಿ ನಿಮ್ಗೆ 3 ಸೈಟ್ ಸಿಗುತ್ತೆ. ಇಲ್ಲಿ ಹೇಳಿ ಸರ್, ಇಲ್ಲಿ ಏನೇನ್ ಮಾಡಿದಿರಾ? ಇಲ್ಲೇನೋ ಕಟ್ಟಿದಿರಾ? ಇವೆಲ್ಲ ಏನ್ ಸರ್ ಇದು? ಸ್ವಲ್ಪ ತೋರಿಸಿ ನಮ್ಗೆ. ವಾಟರ್ದು ನಿಮ್ಗೆ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ ಬರುತ್ತೆ ನಿಮ್ಗೆ ಅಲ್ಲಿ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಬರುತ್ತೆ. ಇದು ಪಾರ್ಕ್. ಇದು ಪಾರ್ಕ್. ಇದು ಪಾರ್ಕ್ ಸಿಗುತ್ತೆ ನಿಮ್ಗೆ. ಇದು ಪಾರ್ಕ್ ಸಿಗುತ್ತೆ. ಇದು ಫುಲ್ ಪಾರ್ಕ್ ಇದೆ. ಇಲ್ಲಿಂದ ಅಲ್ಲಿ ವಾಟರ್ ಟ್ಯಾಂಕ್ ವರೆಗೂ ಪಾರ್ಕ್ ಕಂಪ್ಲೀಟ್ ಆಗಿ ಪಾರ್ಕ್ ಇದು. ಹೌದು, ಇವೆಲ್ಲ ಪಾರ್ಕ್ ಅಲ್ವಾ ಇದು? ಹೌದು ಸರ್. ಸೊ ಈ ಕಡೆ ಸೈಟಾ ಸರ್ ಇದು? ಸೈಟ್ ಸರ್ ಇದು. ಇಲ್ಲೂ ಕೂಡ ಅದೇ ಇದನ್ನ ಮೆಜರ್ಮೆಂಟ್ ಎಲ್ಲ ತಗೊಂಡಿದ್ದೀರಾ ಸರ್ ನೀವು? 30 by 60
ಸರ್ ಇದು ನಿಮಗೆ 38 to 50 ಸಿಗುತ್ತೆ ಸರ್ ಇದು 38/15 ಇದು ಹಾ ಸ್ವಲ್ಪ ದೊಡ್ಡದು ಬರುತ್ತೆ ಇಲ್ಲಿ. ದೊಡ್ಡದು ಬರುತ್ತೆ ಇದು. ಹಾ. ಸೊ ವೀಕ್ಷಕರೇ ನೋಡ್ಬೋದು, ಪ್ಲಾಂಟೇಶನ್ ಒಳ್ಳೆ ಮಾಡಿದ್ದಾರೆ ಸರ್ ಇಲ್ಲಿ ನೀಟಾಗಿ. ಹಾ ಸರ್, ಇಡೀ ಲೇಔಟಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ ವೀಕ್ಷಕರೇ. ಆ್ಯಂಡ್ ಬೋರ್ಡ್ ಸರ್, ಇದು ನೀವು ಈ ಥರ ಬೋರ್ಡ್ ಹಾಕ್ಕೊಡ್ತೀರಾ ಇಲ್ಲಿ ನೀಟಾಗಿ? ಹೌದು, ಚೆನ್ನಾಗಿದೆ ಸರ್ ಇದು. ಓಕೆ, ಆಮೇಲೆ ಇದೇನು ಸರ್ ಹೊಂಡ ಈ ಥರ? ಡ್ರೈನೇಜ್ ವಾಟರ್, ಸೊ ಸೀವೇಜ್. ಇದೇನು ಪೈಪ್ ಇದು? ನಿಮಗೆ ಎಲೆಕ್ಟ್ರಿಸಿಟಿ ಇದು. ಎಲೆಕ್ಟ್ರಿಸಿಟಿ ಇದು ಕೂಡ ಅಂಡರ್ಗ್ರೌಂಡೇ ಅಲ್ವಾ? ಹೌದು. ಓಕೆ, ಜೊತೆ ಇಲ್ಲಿ ಅಂಡರ್ಗ್ರೌಂಡ್ ವಾಟರ್ ಸಿಟಿ, ವಾಟರ್ ಕೂಡ ಮಾಡಿದ್ದೀರಾ? ಹಾಂ, ಈ ಕಡೆ. ಸೊ ಎಲ್ಲ ಅಂಡರ್ಗ್ರೌಂಡ್ ವಾಟರು. ಸೊ ಎಲ್ಲ ಒಳಗಿಂದ ಒಳಗೆ ಬಂದ್ಬಿಡುತ್ತಲ್ಲ ಸರ್ ಇಲ್ಲಿ, ಎಲ್ಲ ಕನ್ಸೀಲ್ಡ್. ಸೊ ಈ ಪಾರ್ಟಲ್ಲಿ ನಮಗೆ ಪಾರ್ಕ್ ಸಿಗುತ್ತೆ. ಹೌದು, ಆ ಕಡೆನೂ ಕೂಡ ಪಾರ್ಕ್ ಇದೆಯಾ ಸರ್ ಇಲ್ಲಿ? ಸರ್ ಪಾರ್ಕ್ ನಿಮಗೆ ಈ ಕಡೆ ಸಿಗುತ್ತೆ ನಿಮಗೆ ಇನ್ನೊಂದು. ಹಾಂ. ಈ ಏರಿಯಾದಲ್ಲಿ ನಮಗೆ ಇಲ್ಲೊಂದು ಪಾರ್ಕು, ಈ ಆ ಕಡೆ ಕಡೆ ಒಂದು ಪಾರ್ಕು. ಸರ್ ಇಲ್ಲಿ ಟ್ಯಾಂಕ್ ಮಾಡಿದ್ರಲ್ಲ, ಇದೆಷ್ಟು ಕೆಪಾಸಿಟಿ ಇದೆ ಸರ್? ಸರ್ ಆಲ್ಮೋಸ್ಟ್ 4 lakh ಕೆಪಾಸಿಟಿ ಇದೆ ಸರ್. 4 lakh ಲೀಟರ್ ಕೆಪಾಸಿಟಿ ಇದೆ. ಹೌದು. ವಾವ್, ಚೆನ್ನಾಗಿದೆ ಸರ್. ಯಾವಾಗ ಕಂಪ್ಲೀಟ್ ಆಗ್ಬೋದು ನಿಮ್ಮ ಪ್ರಕಾರ ಇದು? ಸರ್ ಇನ್ನೊಂದು 15 days 1 month ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಕಂಟಿನ್ಯೂ ಕಂಪ್ಲೀಟ್ ಮಾಡಿಬಿಡ್ತೀರಾ? ಹೌದು ಸರ್. ಸೊ ವೀಕ್ಷಕರೇ, ಲೇಔಟ್ ಎಲ್ಲ ನೋಡ್ಕೊಂಬಂದ್ರಿ, ಅಮ್ಯುನಿಟೀಸ್ ಎಲ್ಲ ನೋಡಿದ್ರಿ. ಸರ್ ನಾನು ಫೈನಲ್ ಆಗಿ ಕೇಳುವಂಥದ್ದು, ಪ್ರೀ ಲಾಂಚಾ ಅಥವಾ ರೆಡಿ ಟು ರಿಜಿಸ್ಟ್ರೇಷನ್ ಸರ್? ಸರ್ ಇದು ರೆಡಿ ಟು ರಿಜಿಸ್ಟ್ರೇಷನ್. ಯಾಕಂದ್ರೆ ನೀವು ಕೆಲವೊಂದು ಸೊಸೈಟಿಗಳಿಗೆ ಹೋದ್ರೆ ನಿಮಗೆ ಇವತ್ತು ಹೇಳ್ತಾರೆ ನೀವು ಫ್ರೀ ಲಾಂಚಿಂಗ್ ಮಾಡ್ತಾ ಇದೀವಿ ನಾವು, ಇವಾಗ ನೀವು ತಗೊಂಡು ಬುಕ್ಕಿಂಗ್ ಮಾಡಿಸ್ಕೊಂಡು ಹೋಗಿ, ನೀವು ಇನ್ನೊಂದು 15 ತಿಂಗಳಲ್ಲಿ ನಿಮಗೆ ಬಂದು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ, ಎಲ್ಲ ಡೆವಲಪ್ಮೆಂಟ್ ಆಗಿರುತ್ತೆ. ಹೌದು, ಕೇಳಿದ್ದೀನಿ ನಾನು ಇದು. ಹೌದು, ಅವರು ನಿಮ್ಗೆ ಗ್ಯಾರಂಟಿ ಏನ್ ಕೊಡ್ತಿದ್ದಾರೆ, ನಾವು ಮಾಡ್ಕೊಡ್ತೀವಿ, ನಾಳೆನೆ ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ಹೋಯ್ತಲ್ವ ಸರ್? ಹೋಗುತ್ತೆ, ದುಡ್ಡು ಹೋಗುತ್ತೆ. ಅದಕ್ಕೋಸ್ಕರ ನಾವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್. ಸೊ ನಾಳೆನೇ ಬಂದ್ರು ರಿಜಿಸ್ಟರ್ ಮಾಡ್ಕೊಡ್ತೀರಾ? ಹೌದು ಅಲ್ವಾ? ಸೊ ವೀಕ್ಷಕರೇ, ನೀವು ನಾಳೆನೇ ಬನ್ನಿ, ನಾಳೆನೇ ಅಮೌಂಟ್ ತಗೊಂಬಂದ್ರು ಕೂಡ ಇಲ್ಲಿ ಒಂದು ಒಳ್ಳೆ ಬೆಲೆಗೆ ರಿಜಿಸ್ಟರ್ ಮಾಡ್ಕೋಬಹುದು. ಸರ್ ಬೆಲೆ ಅಂತ ಬಂದಾಗ ಬೆಲೆ ತಿಳ್ಕೊಬೇಕಲ್ವಾ ನಾವು? ಸೊ ಫಸ್ಟ್ ಬೆಲೆ ಹೇಳಿ ಸರ್, ಏನ್ ಬೆಲೆನ ಕೊಟ್ ಮಾಡ್ತಾ ಸರ್? 2700 ಸರ್. 2700 ವರ್ತ್ ಇದೆಯಾ ಸರ್? ಸುತ್ತಮುತ್ತಲು ಆ ರೇಟ್ ಹೌದು ಸರ್. ನೋಡಿ ಸರ್, ಸುತ್ತಮುತ್ತ ಕಾಲೇಜ್ ಇದೆ, ನಿಮ್ಗೆ ಡೆವಲಪ್ಮೆಂಟ್ ನೋಡಿ. ಫಸ್ಟ್ ಡೆವಲಪ್ಮೆಂಟ್ ಚೆನ್ನಾಗಿದೆ, ಡೆವಲಪ್ಮೆಂಟ್ ಚೆನ್ನಾಗಿದೆ. ಆದ್ರೆ ಈ ಏರಿಯಾ ಸರ್ ಸುತ್ತಮುತ್ತಲು ನಾವು ವಿಚಾರಿಸ್ಕೋಬಹುದಾ ಈ ರೇಟ್ ಓಡ್ತಾ ಇದೆ ಅಂತ ಬಿಟ್ಟು? ಸರ್ ಆದ್ರೂ ಕೂಡ ಇದ್ರಲ್ಲೂ ಕೂಡ ಡಿಸ್ಕೌಂಟ್ ಬೇಕು ಅಂದ್ರೆ ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಆಗ್ಬೋದಾ ಸರ್? ಕನ್ನಡ ಕುವರ ವೀಕ್ಷಕರು ಬಂದು ಬುಕ್ ಅವ್ರ ಕಡೆಯಿಂದ ಬಂದ್ರೆ 200 ರೂಪಾಯಿ ಡಿಸ್ಕೌಂಟ್ ಸರ್. ಫ್ಲಾಟ್ 200 ರೂಪೀಸ್ ಡಿಸ್ಕೌಂಟ್. ಫ್ಲಾಟ್ 200 ರೂಪಾಯಿ, 2500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್. ಇದು ವರ್ತ್ ಅಂತ ಹೇಳ್ತೀರಾ? ಕೊಡಬಹುದಾ? ಇದು ಕೊಡಬಹುದು ಸರ್, ಕೊಡಬಹುದು ಅಂತ ಹೇಳ್ತೀರಾ. ನಮ್ಮ ವೀಕ್ಷಕರಿಗೇನೋ 200 ರೂಪಾಯಿ ಡಿಸ್ಕೌಂಟ್ ಕೊಟ್ರಿ. ಇದು ಆಲ್ ಟೈಮ್ ಆಯ್ತು. ಈ ವೀಕೆಂಡ್ ಏನೋ ಹಬ್ಬ ನಡೀತಾ ಇದೆ, ನಮ್ಮ ದಸರಾ ಬಂದಿದೆ, ನವರಾತ್ರಿ ಮುಗಿತಾ ಇದೆ. ಇವಾಗ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ಸ್ ಇಲ್ವಾ ಸರ್? ಇದೆ ಸ್ಪೆಷಲ್. ಏನಂದ್ರೆ ಈ ಹಬ್ಬ, ದಸರಾ ಹಬ್ಬ ಕ್ಲೋಸ್ ಆಗೋಷ್ಟರಲ್ಲಿ ಈ ವೀಕ್ ಒಳಗಡೆ ಯಾರು ಬಂದು ರಿಜಿಸ್ಟರ್ ಮಾಡ್ಕೊಂತಾರೋ, ಅಂದ್ರೆ ಬುಕಿಂಗ್ ಮಾಡ್ಕೊಂತಾರೋ, ಅವ್ರಿಗೆ ಇನ್ನೂ 100 ರೂಪಾಯಿ ಡಿಸ್ಕೌಂಟ್ ಸರ್. ಇದ್ರ ಮೇಲೆ ಇನ್ನೂ 100 ರೂಪಾಯಿ ಡಿಸ್ಕೌಂಟ್, ಅಂದ್ರೆ 2400 ರೂಪಾಯಿ ಕೊಡ್ತೀರಾ? ಹೌದು ಸರ್. ಆದ್ರೆ ಈ ವೀಕೆಂಡ್ ಬರ್ಬೇಕು, ಈ ವೀಕೆಂಡ್ ವೀಕ್ಷಕರೇ. ಈ ವಾರ ವಿಡಿಯೋ ರಿಲೀಸ್ ಆಗ್ತಾ ಇದೆ. ವಿಡಿಯೋ ನೋಡ್ತಾ ಇದ್ದಾಗೆ ಇಮಿಡಿಯೇಟ್ಲಿ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನ ಇರೋದು ನಿಮ್ಮ ಕೈಲಿ. ದಯವಿಟ್ಟು ನೀವು ಬಂದ್ರೆ ಇನ್ನ 100 ರೂಪೀಸ್ ಡಿಸ್ಕೌಂಟ್, 2400 ರೂಪಾಯಿ ಕೊಟ್ಬಿಡ್ತೀರಾ? ಹೌದು ಸರ್. ನೆಕ್ಸ್ಟ್ ವೀಕ್ ಇಂದ ಇಲ್ಲ? ಇಲ್ಲ, ನೆಕ್ಸ್ಟ್ ವೀಕ್ ಇಲ್ಲ, ಇದೇ ವೀಕ್ ದಸರಾ ಮುಗಿಯೋದೊಳಗಡೆ ಬಂದು ಬುಕಿಂಗ್ ಮಾಡ್ಕೋಬೇಕು. ದಸರಾ ಧಮಾಕ ಆಫರ್ ವೀಕ್ಷಕರೇ. ಫೈನಲ್ ಆಗಿ ಯಾರಾದ್ರೂ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ? ಸೊ ಬುಕಿಂಗ್ ಪ್ರೊಸೆಸ್ ಇವತ್ತು ಬಂದು 1 lakh ಅಡ್ವಾನ್ಸ್ ಪೇ ಮಾಡಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಲೀಗಲ್ ಹೋಗ್ಬೇಕು. ಸರಿ, ಲೀಗಲ್ ಮುಗಿಸ್ಕೊಂಡು ನೀವು ಬರ್ತಿದ್ದಂಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸರ್. ನಮ್ಮ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ, ಬೇಕಾದ್ರೆ ನೀವೇ ಬ್ಯಾಂಕ್ ಕಡೆಯಿಂದ ಲೋನ್ ಮಾಡಿಸ್ಕೋಬಹುದು. ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಸರ್ ನಿಮ್ ಪ್ರಕಾರ? ಸರ್ 70% ವರೆಗೂ ಲೋನ್ ಮಾಡ್ಕೊಡ್ತೀವಿ. 70% ಲೋನ್ ನೀವೇ ಮಾಡಿಸ್ಕೊಡ್ತೀರಾ? ಓಕೆ. ಸೊ ವೀಕ್ಷಕರೇ, ಏನು ಟೆರಾ ಸ್ಪೆಕ್ಟ್ರಾ ಸ್ಪೇಸಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಅಂಡ್ ಏನು ಈ ಏರಿಯಾ ಇದೆ, ಇಲ್ಲಿನ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆಫೀಸ್ ಬಂದ್ಬಿಟ್ಟು ಮಲ್ಲೇಶ್ವರಂ 18th ಕ್ರಾಸ್ ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ. ಸೊ ಅಲ್ಲಿಂದನೂ ಬೇಕಾದ್ರೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಇನ್ನು ಫ್ಯೂಚರ್ ಅಲ್ಲಿ ಇನ್ನು ಏನಾದ್ರು ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ ನಿಮ್ಮ? ಸರ್ ನೆಕ್ಸ್ಟ್ ನಮ್ದು ಪ್ರಾಜೆಕ್ಟ್ ಬಂದು ಮೈಸೂರಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಿಮ್ಗೆ ಹೊಸಕೋಟೆಯಲ್ಲಿ. ಎಕ್ಸಾಕ್ಟ್ ಈಗ ಹೊಸಕೋಟೆಯಲ್ಲಿ ಎಲ್ಲ ಇದಾಗಿದೆ, ಕಂಪ್ಲೀಟ್ ಆಗಿದೆ. ಅದು ಕೂಡ ಇನ್ನೊಂದು ವೀಕ್ ಅಲ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಗೆ ಇದಾಗುತ್ತೆ. ಓಕೆ. ಸೊ ಇದು ಮುಗಿತಾ ಇದ್ದಾಗ ನೆಕ್ಸ್ಟ್ ಸೀದಾ ಹೊಸಕೋಟೆ ಆಗುತ್ತೆ ಸರ್. ಹೊಸಕೋಟೆ ಆಗದಂಗೆ ಮೈಸೂರು. ಸೊ ಬೇರೆ ಕಡೆ ಎಲ್ಲ ನಿಮ್ದು ಪ್ರಾಜೆಕ್ಟ್ ಬರ್ತಾ ಇದೆ. ಓಕೆ. ಅಪಾರ್ಟ್ ಫ್ರಮ್ ರಿಯಲ್ ಎಸ್ಟೇಟ್ ಇನ್ನೇನೇನ್ ಸರ್ವಿಸ್ ಕೊಡ್ತೀರಾ ನೀವು? ಸರ್ ನಮ್ದು ಕನ್ಸ್ಟ್ರಕ್ಷನ್ ಸರ್. ಕನ್ಸ್ಟ್ರಕ್ಷನ್ ಇದೆ. ನಿಮ್ಗೆ ಅಪಾರ್ಟ್ಮೆಂಟ್ ಬೇಕಾ, ಇಲ್ಲ G+1 ಬೇಕಾ, G+3 ಬೇಕಾ, ಇಂಟೀರಿಯರ್ ಡಿಸೈನ್ ಬೇಕಾ, ಎಲ್ಲ ನಮ್ದೇ ಕಂಪ್ನಿಯಲ್ಲಿ ನಿಮ್ಗೆಲ್ಲ ಫೆಸಿಲಿಟಿ ಮಾಡ್ಕೊಡ್ತೀವಿ ಸರ್. ಮನೆ ಬೇಕಾ, ಪ್ರೀಮಿಯಂ ವಿಲ್ಲಾ ಬೇಕಾ, ಯಾವ್ದಾದ್ರು ನಾಳೆ ದಿನ ಇಲ್ಲೇ PG ಕಟ್ಸ್ಬೇಕು, ಅದು ನಾವೇ ಮಾಡಿಸ್ಕೊಡ್ತೀವಿ ಅಲ್ವಾ? ಸೊ ವೀಕ್ಷಕರೇ,
ಸೈಟ್ ಅಷ್ಟೇ ಅಲ್ಲ ಒಳ್ಳೆಯದು, ಜೊತೆಯಲ್ಲಿ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ನು, ಇಂಟೀರಿಯರು, ಪಿ ಜಿ ಬಿಲ್ಡಿಂಗು, ವಿಲ್ಲಾಸ್ಗಳು, ಪ್ರೀಮಿಯಮ್ಮು, ಮೀಡಿಯಮ್ಮು ಯಾವುದಾದ್ರೂ ಕೂಡ ನೀವು ಇವರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಧನ್ಯವಾದಗಳು ವೀಕ್ಷಕರೇ.